ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿನ್ನೊಳಗೆ ಘನಾದಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿನ್ನೊಳಗೆ ಘನಾದಮ್ಮ ಕಮ್ಮ ಗೊಲ್ಲನ ವೈರಿ ಸುತನಾದ ಸೊಂಡಿಲ ಕಮ್ಮ ಗೊಲ್ಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಕಾಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿನ್ನೊಳಗೆ ಘನಾದಮ್ಮ ಮುರಗಕ್ಕಿನ ಭಾವ ಮೊರದಗಲದ ಕಿವಿ ಮುರಿದಡೆಯನಾದಮ್ಮ ಮುರಗಪ್ಪಿನ ಭಾವ ಮೊರದಗಲದ ಕಿವಿ ಮುರಿದಡೆಯನಾದಮ್ಮ ಮುರುಗಣ್ಣನ ಸುತ ಮುನಿದೀರ್ಘ ಚಂದ್ರನ ಮುರುಗಣ್ಣನ ಸುತ ಮುನಿದೀರ್ಘ ಚಂದ್ರನ ಧೀರದ ಗಣನಾಥನೇ ಕಾಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿನ್ನೊಳಗೆ ಘನಾದಮ್ಮ ಹುಟ್ಟದನಿಯ ದುಡ್ಡ ಚಲ್ಲದಿ ದಿಟ್ಟದ ನಿವದಾನಮ್ಮ ಹುಟ್ಟದನಿಯ ದುಡ್ಡ ಚಲ್ಲದಿ ದಿಟ್ಟದ ನಿವದಾನಮ್ಮ ಪಟ್ಟದ ರಾಣಿ ಪಾರ್ವತಿಯ ಕುಮಾರನೇ ಪಟ್ಟದ ರಾಣಿ ಪಾರ್ವತಿಯ ಕುಮಾರನೇ ಕೊಟ್ಟೆಯ ಗಣನಾಥನೇ ಕಾಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿನ್ನೊಳಗೆ ಘನಾದಮ್ಮ ವಲ್ಲ ರಮಣಿ ಹಮಲಲ್ಲ ಭಾಷಿಗನ್ವನಾದಮ್ಮ ರಾಶಿ ವಿಜಯವಲ್ಲ ರಮಣಿ ಹಮಲಲ್ಲ ಭಾಷಿಗನ್ವನಾದಮ್ಮ ಲೇಸಾಗಿ ಜನರ ಫಲದುವಾಗಿ ನೆಲೆಯ ಕೇಶವದಾಸಗಳು ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿನ್ನೊಳಗೆ ಘನಾದಮ್ಮ ಕಮ್ಮಗೊಲ್ಲನ ವೈರಿ ಸುತನಾದ ಸೊಂಡಿಲ ಕಮ್ಮಗೊಲ್ಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಕಾಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ಘನಾದಮ್ಮ
ಗುರುವೇ ಭಕ್ತರ ಕಲ್ಪತರುವೇ ಸಜ್ಜನ ಮನೋಹರವೇ ನಿಜ ಭಕ್ತಿ ಜ್ಞಾನ ನಿಜ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರವೇ ಮದ್ಗುರುವೇ ದೇವನೂರ ಪ್ರಭುವೇ ಕೃಪೆಯಾಗು ದೇವನೂರ ಪುರವಾಸ ಶ್ರೀ ಗುರುಮಲೇಶ ದೀನದನು ಪದೆಯೋ ಹೇ ಮಹೇಶ ದೀನದನು ಪದೆಯೋ ಹೇ ಮಹೇಶ ದೇವನೂರ ಪುರವಾಸ ಶ್ರೀ ಗುರುಮಲೇಶ ದೀನದನು ಪದೆಯೋ ಹೇ ಮಹೇಶ ದೀನದನು ಪದೆಯೋ ಹೇ ಮಹೇಶ ದೇವ ನಿಮ್ಮಯ ಧ್ಯಾನ ಅಜಿಪಲ ಮಗೆ ಅಮೃತಪಾನ ದೇವ ನಿಮ್ಮಯ ಧ್ಯಾನ ಅಜಿಪಲ ಮಗೆ ಅಮೃತಪಾನ ಸುಜನಾದಿ ವಂದನು ನೀನು ಸುಗುಣಾಮಯ ದೇವನು ನೀನು ಗುರುವೇ ಸುಜನಾದಿ ವಂದನು ನೀನು ಸುಗುಣಾಮಯ ದೇವನು ನೀನು ಸಿದ್ಧರಕ್ಷಕ ಗುರುವು ನೀನು ಮೋಕ್ಷ ಕೊಡುವ ದೇವನು ನೀನು ಸಿದ್ಧರಕ್ಷಕ ಗುರುವು ನೀನು ಮೋಕ್ಷ ಕೊಡುವ ದೇವನು ನೀನು ದೇವನೂರ ಪುರವಾಸ ಶ್ರೀ ಗುರುಮಲೇಶ ದೀನದನು ಪದೆಯೋ ಹೇ ಮಹೇಶ ಪ್ರಭೋ ದೀನದನು ಪದೆಯೋ ಹೇ ಮಹೇಶ ಬೇಡಿದಂತ ವರವ ಕೊಡುವ ನಡೆದಾಡಿದ ದೇವರು ನೀವು ಬೇಡಿದಂತ ವರವ ಕೊಡುವ ನಡೆದಾಡಿದ ದೇವರು ನೀವು ನಂಬಿದರೆ ನಿಮ್ಮಯ ಚರಣ ನೀಡುವೆ ನಿನ್ನೊಲುಮೆಯ ಕರುಣ ಗುರುವೇ ನಂಬಿದರೆ ನಿಮ್ಮಯ ಚರಣ ನೀಡುವೆ ನಿನ್ನೊಲುಮೆಯ ಕರುಣ ಭವನಾಮ ನಿನ್ನಯ ಸ್ಮರಣ ಶರಣ ವರದ ಕರುಣಾ ವರಣ ಭವನಾಮ ನಿನ್ನಯ ಸ್ಮರಣ ಶರಣ ವರದ ಕರುಣಾ ವರಣ ದೇವನೂರ ಪುರವಾಸ ಶ್ರೀ ಗುರುಮಲೇಶ ದೀನದನು ಪದೆಯೋ ಹೇ ಮಹೇಶ ಪ್ರಭೋ ದೀನದನು ಪದೆಯೋ ಹೇ ಮಹೇಶ
ನಮ್ಮ ಪೊರೆವ ಬಂಧುವು ನೀನು, ತಂದೆ ನೀನು ತಾಯಿಯು ನೀನು, ನಮ್ಮ ಪೊರೆವ ಬಂಧುವು ನೀನು. ಸುಮ್ಮಾನದಿ ಬಾರಯ್ಯ ಸುಖ ನಮಗೆ ನೀಡಯ್ಯ ಗುರುವೇ. ಸುಮ್ಮಾನದಿ ಬಾರಯ್ಯ ಸುಖ ನಮಗೆ ನೀಡಯ್ಯ. ತಂದೆ ಗುರು ಮಲ್ಲೇಶ ನಿನ್ನ ಚಂದದಿಂದ ಪಾಡುವೆವಯ್ಯ. ತಂದೆ ಶಿವರಾತ್ರೀಶ್ವರ ನಿನ್ನ ಚಂದದಿಂದ ಪಾಡುವೆವಯ್ಯ. ಮಲ್ಲನ ಮೂಲೆವಾಸ ಗುರು ಕಂಬಳೀಕ, ಬೀರದನು ಪೊರೆಯೋದೆ ಮಹೇಶ. ಸುತ್ತೂರು ಪುರವಾಸ ಶಿವರಾತ್ರೀಶ, ಬೀರದನು ಪೊರೆಯೋದೆ ಮಹೇಶ. ಚಿತ್ರಗಂಗಪುರವಾಸ ಶಿವಕುಮಾರೇಶ, ಬೀರದನು ಪೊರೆಯೋದೆ ಮಹೇಶ. ಪ್ರಭೋ ಬೀರದನು ಪೊರೆಯೋದೆ ಮಹೇಶ. ಗುರುವೇ ಗುರುಮಲ್ಲೇಶ್ವರ ಶಿವರಾತ್ರೀಶ್ವರ ಗುರು ಕಂಬಳೇಶ್ವರ ಸಿದ್ಧಲಿಂಗೇಶ್ವರ. ಗುರುವೇ ಗುರುಮಲ್ಲೇಶ್ವರ ಪ್ರಭೋ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇವತ್ತು ನಂಜನಗೂಡು ತಾಲೂಕು ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನ ಎಲ್ಲ ಗುರುಹಿರಿಯರು, ಮಠಾಧೀಶ್ವರರು, ಪರಮಪೂಜ್ಯರು, ಎಲ್ಲದಕ್ಕಿಂತ ಹೆಚ್ಚಾಗಿ ಸುತ್ತೂರು ವೀರ ಸಿಂಹಾಸನ ಪರಮಪೂಜ್ಯ ಜಗದ್ಗುರುಗಳಾದಂಥ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯಪಾದ ಪೂಜೆಯ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ತೊಟ್ಟಿಮನೆ ಕೆ.ಸಿ. ಪುಟ್ಟಸ್ವಾಮಪ್ಪನವರ ಕುಟುಂಬ ವರ್ಗದವರು, ಕಾಪು ಸಿದ್ಧವೀರಪ್ಪನವರು ಮತ್ತು ಕುಟುಂಬ ವರ್ಗದವರೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡುತ್ತಿರುವಂಥ ಈ ಪುಣ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕಾರಣ ಗೊತ್ತು. ಈ ಗ್ರಾಮದಲ್ಲಿ ಹುಟ್ಟಿ ನಮ್ಮ ದೇಶದಲ್ಲಿ ಒಳ್ಳೆ ಕೀರ್ತಿಯನ್ನು ಪಡೆದು ಯಾವ ಪರಮಪೂಜ್ಯರ ಗುರು ಹಿರಿಯರ ಒಂದು ಆಶೀರ್ವಾದವನ್ನು ಪಡೆದು ಉತ್ತುಂಗ ಶಿಖರಕ್ಕೇರಿದ್ದಂಥ ನಮ್ಮ ಕಾಪು ಸಿದ್ಧಲಿಂಗ ಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಜನಪ್ರಿಯ ನಾಯಕರಾದಂಥ ಬಿ.ಎಸ್. ಯಡಿಯೂರಪ್ಪನವರ ಆಪ್ತ ಸಹಾಯಕರಾಗಿ ಮತ್ತು ನಮ್ಮ ಕರ್ನಾಟಕದ ಪ್ರವಾಸೋದ್ಯಮ ನಿಗಮ ಮಂಡಳಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥ ಮಾಜಿ ಮಂಡಳಿ ಅಧ್ಯಕ್ಷರು ಮತ್ತು ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಕಾಪು ಸಿದ್ಧಲಿಂಗ ಸ್ವಾಮಿಯವರ ಪ್ರಥಮ ವರ್ಷದ ಶಿವಗಣರಾಧನ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡೋದ್ರ ಜೊತೆಗೆ ಈ ಮಹಾನುಭಾವರ ಒಂದು ನೆನಪಿನ ಪುಣ್ಯ ಕಾರ್ಯಕ್ರಮ ಇವತ್ತು ನಂಜನಗೂಡು ತಾಲೂಕು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಅವರ ಸ್ಮಾರಕದ ಪೂಜೆ ಮತ್ತು 1ನೇ ವರ್ಷದ ಪುಣ್ಯ ಕಾರ್ಯಕ್ರಮಕ್ಕೆ ಪರಮಪೂಜ್ಯ ಜಗದ್ಗುರುಗಳಿನ್ನೇನು ಈ ಸ್ಮಾರಕ ಭವನದ ಹತ್ರ ಆಗಮನಿಸ್ತಾ ಇದ್ದಾರೆ. ಇವತ್ತು ಈ ಸ್ಮಾರಕದ ಮುಂಭಾಗದಲ್ಲಿ ನಮ್ಮ ಮುದ್ದುಮಲೈ ಮಹದೇಶ್ವರ ಕಲಾ ತಂಡ ಲೋಹಿತ್ ಮತ್ತು ಅವರ ತಂಡದವರ ಜೊತೆಯಲ್ಲಿ ಮತ್ತು ನಮ್ಮ ನಾದ ಸಂಗಮ ತಂಡದ ಸಹಕಾರದ ಜೊತೆಯಲ್ಲಿ ಮತ್ತು ನಮ್ಮೆಲ್ಲರ ಎಲ್ಲ ರಂಗಭೂಮಿ ನಾಯಕರು ಇಲ್ಲಿ ಮುಂದೆ ಬಂದಿದ್ದಾರೆ. ಇವರಲ್ಲೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹಿರಿಯ ರಂಗಭೂಮಿ ಕಲಾವಿದರಿಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಿನ್ನೆಯಿಂದಲೂ ಕೂಡ ಪ್ರಾರಂಭವಾಗಿ ಮಳೆರಾಯ ಈ ಒಂದು ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟು ತಂಪಾದ ಈ ವಾತಾವರಣದಲ್ಲಿ ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನ, ಸದ್ಗತಿಯನ್ನ, ಕೈಲಾಸವನ್ನು ಬಯಸುವಂತ ಒಂದು ಪುಣ್ಯ ಕಾರ್ಯಕ್ರಮ ಇವತ್ತು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಇಡೀ ನಮ್ಮ ದೇಶಾದ್ಯಂತ ಒಳ್ಳೆ ಮಳೆಯಾಗಿರ್ತಕ್ಕಂಥ ಈ ಪವಿತ್ರವಾದಂಥ ಶುಭಗಳಿಗೆ ನಿಮಗೆಲ್ಲರಿಗೂ ಕೂಡ ಪುಣ್ಯವನ್ನು ಕೊಡುವಂತ ಈ ಶುಭಗಳಿಗೆ ಇವತ್ತು
ಅವರಿಗೋಸ್ಕರವಾಗಿ ಪುಣ್ಯ ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಕೆಲವೇ ನಿಮಿಷಗಳಲ್ಲಿ ಪರಮ ಪೂಜ್ಯ ಜಗದ್ಗುರುಗಳು ಸ್ಮಾರಕದ ಒಂದು ಆವರಣಕ್ಕೆ ಆಗಮಿಸ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ಭಜನಾ ಮೇಳಗಳ ಜೊತೆಯಲ್ಲಿ ಎಲ್ಲ ರಂಗಭೂಮಿಯ ಹಿರಿಯ ಕಲಾವಿದರು ಮತ್ತು ಎಲ್ಲ ಗುರು ಹಿರಿಯರ ಸಮಕ್ಷಮದಲ್ಲಿ ಇವತ್ತು ಬೆಳಗ್ಗೆ ರಂಗಭೂಮಿ ಕಲಾವಿದರಿಂದ ಮತ್ತು ಎಲ್ಲ ಸುಗಮ ಸಂಗೀತ ಕಲಾವಿದರಿಂದ ಈ ಕಾರ್ಯಕ್ರಮ ಆಯೋಜನೆಗೊಂಡಿದ್ದು, ರಾತ್ರಿ ನಮ್ಮ ಕೆ.ಸಿ. ಪುಟ್ಟಸ್ವಾಮಪ್ಪನವರ ಕುಟುಂಬ ವರ್ಗದವರ ಪರವಾಗಿ ಅವರ ಮನೆ ಹತ್ರ ಶಿವಕಥಾ ಕಾರ್ಯಕ್ರಮ ನಮ್ಮ ನಾದಸಂಗಮ ತಂಡದಿಂದ ಜರುಗಲಿದೆ. ಇವತ್ತು ಕೀಬೋರ್ಡ್ ವಾದಕರಾಗಿ ಹೆಸರಾಂತ ಕಲಾವಿದರಾದಂಥ ನಾಗಲಿಂಗೇಶ್ ಅವರಿಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ, ಅರ್ಜುನ್ ಜನ್ಯ ಮತ್ತು ಸಾಧು ಕೋಕಿಲ ಅವರ ಹತ್ರ ಕೆಲಸ ಮಾಡುವಂಥ ಒಳ್ಳೆಯ ಕಲಾವಿದ, ನಮ್ಮ ಈ ಒಂದು ಸಮುದಾಯದಲ್ಲಿ ಹುಟ್ಟಿ ಒಳ್ಳೆಯ ಕೀರ್ತಿಯನ್ನು ಪಡೆದಿರತಕ್ಕಂಥ ನಮ್ಮ ನಾಗಲಿಂಗೇಶ್ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ, ಹೆಸರಾಂತ ಕಲಾವಿದರಾದಂಥ ಸುಮಾರು 4 ತಿಂಗಳ ಮೇಲೆ ಸಿಕ್ಕಿರೋದು ನೋಡಿ. ಇವತ್ತು ನಮ್ಮ ಲೋಕಾಭಿರಾಮ್ ಮಂಡ್ಯ ಇವರು ಅತ್ಯುನ್ನತವಾದ ಚಿಕ್ಕ ವಯಸ್ಸಿನಲ್ಲಿ ಬಹಳ ಹೆಸರು ಮಾಡಿರ್ತಕ್ಕಂಥ ರಂಗಭೂಮಿ ತಬಲಾ ವಿದ್ವಾಂಸರು. ಇವರ ತಾತ ತಂದೆ ಎಲ್ಲರೂ ಕೂಡ ತಬಲಾ ಕಲಾವಿದರು ಮಂಡ್ಯ. ಇಂಥ ಮಹಾನುಭಾವರು ಇವತ್ತಲ್ಲಿ ಸಿಕ್ಕಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಮತ್ತು ಹಿರಿಯ ರಿದಮ್ ಪ್ಯಾಡ್ ಕಲಾವಿದರಾಗಿ ಜಗದೀಶ್ ಅವರು ಮೈಸೂರು ಅವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಇವರು ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ಗೊತ್ತಿರತಕ್ಕಂಥ ಕಲಾವಿದರು. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ, ಲೋಕೇಶ್ ಅವರು ತಾಳವಾದ್ಯದಲ್ಲಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ಸ್ವಾಗತವನ್ನು ಬಯಸೋದ್ರ ಜೊತೆಗೆ ನೆರೆದಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಹಿರಿಯ ನಮ್ಮನ್ನ ಗೌರವಿಸಿ ಬೆಳೆಸಿದಂಥ ಎಲ್ಲ ರಂಗಭೂಮಿ ಕಲಾವಿದರಲ್ಲಿ ಆಗಮಿಸಿದ್ದಾರೆ. ಎಲ್ಲರನ್ನೂ ಕೂಡ ಪರಿಚಯ ಮಾಡಿ ಒಬ್ಬೊಬ್ಬರೂ ಕೂಡ ಒಂದೊಂದು ಗೀತೆಗಳನ್ನು ಆಡೋದ್ರ ಜೊತೆಗೆ ಈ ಕಾರ್ಯಕ್ರಮವನ್ನು ರಂಜಿಸಲಿದ್ದಾರೆ. ನಮಗೆ ನಿಮಗೆಲ್ಲರಿಗೂ ಕೂಡ ಶುಭವನ್ನ ಕೊಟ್ಟು ಕಾಪಾಡಲಿ ಅಂತ ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಾ, ಕಾಪು ಸಿದ್ಧಲಿಂಗ ಸ್ವಾಮಿಯವರ 1ನೇ ವರ್ಷದ ಈ ಪುಣ್ಯ ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ ಅವರ ಸನ್ನಿಧಾನದಲ್ಲಿ, ಅಂದರೆ ಅವರು ಚಿರಶಾಂತಿಯನ್ನು ಹೊಂದಿರತಕ್ಕಂಥ ಈ ಸ್ಥಳದಲ್ಲಿ ಯಾವ ಸ್ಮಾರಕವನ್ನು ಮಾಡಿ ಇವತ್ತು ಪೂಜೆಯನ್ನು ಮಾಡಿ ಜಗದ್ಗುರುಗಳಿಂದ ಇವತ್ತು ಅವರಿಗೆ ಮುಕ್ತಿಯನ್ನು ಕೈಲಾಸವನ್ನು ಕರುಣಿಸಲಿ ಅಂತ ಎಲ್ಲರೂ ಕೂಡ ಇವತ್ತಿಲ್ಲಿಗೆ ಆಗಮಿಸಿರುವಂಥ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಕೂಡ ಶುಭವನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಲೋಹಿತ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡೋಣ. ಎಲ್ಲಾ ರಂಗಭೂಮಿ ಕಲಾವಿದರು ಕೂಡ ಇವತ್ತಿಲ್ಲಿಗೆ ಆಗಮಿಸಿರುವಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಸ್ವಾಗತವನ್ನು ತಾಯಿಂದರು, ಗುರು ಹಿರಿಯರು ಮತ್ತು ಎಲ್ಲ ನಮ್ಮ ನೇರ ಪ್ರಸಾರದಲ್ಲಿರ್ತಕ್ಕಂಥ ಎಲ್ಲ ಮಹಾ ಪುಣ್ಯವಂತರಿಗೂ ಕೂಡ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ ನಂಜನಗೂಡು ತಾಲೂಕು ಕಾರ್ಯ ಗ್ರಾಮದಲ್ಲಿ ಇವತ್ತು ನಡೀತಾ ಇದೆ. ಎಲ್ಲರಿಗೂ ಶುಭವನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಈ ಪುಣ್ಯ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಲೋಕವನ್ನುಳಿಸಲು ವಿಷವನ್ನೇ ಕುಡಿದ ನಂಜುಂಡೇಶ್ವರನೇ, ಲೋಕವನ್ನುಳಿಸಲು ವಿಷವನ್ನೇ ಕುಡಿದ ನಂಜುಂಡೇಶ್ವರನೇ, ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾ ಸಾಗರನೇ, ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾ ಸಾಗರನೇ. ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ.
ಹರಿಯುವ ನದಿಯಲು ಕಲರವನಾದ ಕೂಡ ಶಿವ ಶಿವ ಎನ್ನುತ್ತಿದೆ. ಹರಳಿದ ಸುಖದಲ್ಲಿ ನಲಿಯುವ ಭ್ರಮರವು ಶಿವನಾಮ ಹಾಡುತ್ತಿದೆ. ಕತ್ತಲಲ್ಲಿರುವೆ ನೆಮ್ಮದಿ ತುಂಬಿ ಕೈ ಹಿಡಿದು ನಡೆಸು. ಕತ್ತಲಲ್ಲಿರುವೆ ನೆಮ್ಮದಿ ತುಂಬಿ ಕೈ ಹಿಡಿದು ನಡೆಸು. ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ. ಶಿವ ಶಿವ ಎನ್ನುತ್ತಿದೆ. ಹರಳಿದ ಸುಮದಲ್ಲಿ ನಲಿಯುವ ಭ್ರಮರವು ಶಿವನಾಮ ಹಾಡುತ್ತಿದೆ. ಬೀಸುವ ಗಾಳಿಯು ಪರಿಮಳ ಚೆಲ್ಲುತ್ತ ನಿನ್ನನ್ನು ಸ್ಮರಿಸುತ್ತಿದೆ. ಬೀಸುವ ಗಾಳಿಯು ಪರಿಮಳ ಚೆಲ್ಲುತ್ತ ನಿನ್ನನ್ನು ಸ್ಮರಿಸುತ್ತಿದೆ. ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ. ಲೋಕವ ಉಳಿಸಲು ವಿಷವನ್ನೇ ಕುಡಿದ ನಂಜುಂಡೇಶ್ವರನೇ. ಲೋಕವ ಉಳಿಸಲು ವಿಷವನ್ನೇ ಕುಡಿದ ನಂಜುಂಡೇಶ್ವರನೇ. ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ. ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ. ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ. ಲೋಹಿತ್ ಅವರಿಗೆ ಧನ್ಯವಾದಗಳು. ಪರಮ ಪೂಜ್ಯ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರಿಂದ ಈ ಪುಣ್ಯ ಕಾರ್ಯಕ್ರಮಕ್ಕೆ ಪುಷ್ಪಾರ್ಚನೆ ಆಗುವುದರ ಜೊತೆಗೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವೇ ಆದಿ, ಗುರುವೇ ಅನಾದಿ. ಗು ಎಂದರೆ ಪಾಪವನ್ನ, ರು ಎಂದರೆ ನಾಶ ಮಾಡತಕ್ಕಂಥವನು ಎಂಬಂತೆ ಹರಮುನಿಯಲ್ಲಿ ಗುರು ಜಯಿಸಬಲ್ಲ. ಗುರು ಮುನಿದೊಡೆ ಮುಮ್ಮೂರ್ತಿಗಳಿಂದಲೂ ಸಾಧ್ಯವಿಲ್ಲ ಎಂಬ ಹಿರಿಯರ ಮಾತಿನಂತೆ ಗುರುವಿನ ಸಾಕ್ಷಾತ್ಕಾರ, ಗುರುವಿನ ಪಾದಪೂಜೆಯಿಂದ ನಮ್ಮ ಕಾಪು ಸಿದ್ಧಲಿಂಗ ಸ್ವಾಮಿ ಅವರಿಗೆ ಕೈಲಾಸವನ್ನ, ಮುಕ್ತಿಯನ್ನ, ಸ್ವರ್ಗವನ್ನು ಬಯಸುವಂತ ಈ ಒಂದು ಪುಣ್ಯ ಕಾರ್ಯಕ್ರಮ. ಬಸವಣ್ಣನವರು ಹೇಳಿರುವಂತೆ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಮನುಷ್ಯ ತಾನು ಮಾಡಿರ್ತಕ್ಕಂಥ ಪುಣ್ಯದಿಂದ ಸ್ವರ್ಗವನ್ನ ಈ ಕಾಲದಲ್ಲೇ ಪಡೀತಾನೆ ಅನ್ನೋದಕ್ಕೆ ಇವತ್ತು ಜಗದ್ಗುರುಗಳ ಪವಿತ್ರ ಕರುಣ ಕಟಾಕ್ಷದಿಂದ ಈ ಒಂದು ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಗುರುವಿನ ಸೇವೆಯಿಂದ ಆಚರಣೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಯಾವ ಈ ಪರಮ ಪೂಜ್ಯರ ಒಂದು ದರ್ಶನಾಶೀರ್ವಾದದಿಂದ ಅವರಿಗೆ ಮೋಕ್ಷವನ್ನ, ಕೈಲಾಸವನ್ನ, ದುಃಖ ತಪ್ತರಾದಂತಹ ಕುಟುಂಬ ವರ್ಗದವರಿಗೆ ಮತ್ತು ಎಲ್ಲ ಅಭಿಮಾನಿಗಳಿಗೂ ಕೂಡ ದುಃಖವನ್ನು ಭರಿಸುವ ಶಕ್ತಿಯನ್ನ ಪರಮಾತ್ಮ ಕೊಡಲಿ. ಶಿವರಾತ್ರೀಶ್ವರ ಸುತ್ತೂರು ಪುರವಾಸ ಶಿವರಾತ್ರೀಶ್ವರ ಶಿವರಾತ್ರೀಶ್ವರ ಗುರುವೇ ಜಗದ್ಗುರುವೇ ನಿನಗೆ ಕೋಟಿ ನಮನ. ದರುಶನವೇಯೋ ಶಿವರಾತ್ರೀಶ, ದರುಶನವೇಯೋ ಶಿವರಾತ್ರೀಶ, ಹರುಷವ ಬಾರೋ ಶಿವರಾತ್ರೀಶ.
ಶಿವರಾತ್ರೀಶ ಹರುಷವತಾರೋ ಶಿವರಾತ್ರೀಶ 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 ಚಿಂತೆಯ ಮಾಡುವ ಸತ್ಯಯು ಈ ಭೂಮಿ ಸಂತಸವೆಲ್ಲಿದೆ ಇಲ್ಲಿ ಚಿಂತೆಯ ಮಾಡುವ ಸತ್ಯಯು ಈ ಭೂಮಿ ಸಂತಸವೆಲ್ಲಿದೆ ಇಲ್ಲಿ ಬ್ರಾಹ್ಮಣರು ನಾವುಗಳು ಸಂತಸವೆನುವೆವು ಅಂದೆರ ಅವನತಿಯಲ್ಲಿ ಬ್ರಾಹ್ಮಣರು ನಾವುಗಳು ಸಂತಸವೆನುವೆವು ಅಂದೆರ ಅವನತಿಯಲ್ಲಿ ಭ್ರಾಂತಿಯ ತೊಲಗಿಸಿ ಶಾಂತಿಯ ಬೋಧಿಸಿ ಹುಟ್ಟಿಸಿದೆ ನೀ ಜಗದಲ್ಲಿ ಭ್ರಾಂತಿಯ ತೊಲಗಿಸಿ ಶಾಂತಿಯ ಬೋಧಿಸಿ ಹುಟ್ಟಿಸಿದೆ ನನ್ನ ಈ ಜಗದಲ್ಲಿ ಧನುಷನವೇಯೋ ಶಿವರಾತ್ರೀಶ ಧನುಷನ ನೀಡೋ ಶಿವರಾತ್ರೀಶ ಹರುಷವತಾರೋ ಶಿವರಾತ್ರೀಶ ಹರುಷವತಾರೋ ಶಿವರಾತ್ರೀಶ 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 ಕಾಪು ಸಿದ್ಧಲಿಂಗ ಸ್ವಾಮಿಯವರು ಜಗದ್ಗುರುವಿನ ಪರಮ ಪೂಜ್ಯರ ಒಂದು ಆಶೀರ್ವಾದದಿಂದ ಕರ್ನಾಟಕ ರಾಜ್ಯದಿಂದ ಘನವೆತ್ತ ಪದವಿಗಳನ್ನು ಪಡೆದುಕೊಂಡು ಗುರು ಹಿರಿಯರ ಆಶೀರ್ವಾದದಿಂದ ಯಾವ ಈ ಕಾರ್ಯಗ್ರಾಮದಲ್ಲಿ ಹುಟ್ಟಿ ಉತ್ತುಂಗ ಶಿಖರಕ್ಕೇರಿ ಗುರುಭಕ್ತರಾಗಿ ಗುರುಶರಣರಾಗಿ ಪರಮ ಪವಿತ್ರವಾದ ಕೈಲಾಸ ಪದವಿಯನ್ನು ಇವತ್ತು ಪಡ್ಕೊಂಡಿರ್ತಕ್ಕಂಥ ಅವರಿಗೆ ಗುರುವೇ ಬಂದು ಶಿವರಾತ್ರೀಶ್ವರರ ಮಡಿಲಲ್ಲಿ ಅಪಾರವಾದ ಸೇವೆಯನ್ನು ಮಾಡಿ ಅನೇಕ ವರ್ಷಗಳ ಕಾಲ ಮಟ್ಟದಲ್ಲಿದ್ದು ಕೀರ್ತಿಯನ್ನು ಪಡೆದಂತ ಇವರಿಗೆ ಜಗದ್ಗುರುವೇ ಕೈಲಾಸದ ಮಾರ್ಗವನ್ನು ತೋರಿಸುವಂತಹ ಸಂದರ್ಭದಲ್ಲಿ ಆ ಕೈಲಾಸ ಮಾರ್ಗವನ್ನು ತೋರಿಸುವಂತಹ ಸಂದರ್ಭದಲ್ಲಿ ದೇವರ ಹಾಲೆ ದಾರಿಯ ತೋರುವ ಗುರುವೇ ಶಿವರಾತ್ರೀಶ್ವರ ದೇವರ ಊರಿಗೆ ದಾರಿಯ ತೋರುವ ದಿವ್ಯ ಜ್ಯೋತಿಯು ನೀನು ದೇವರ ಊರಿಗೆ ದಾರಿಯ ತೋರುವ ದಿವ್ಯ ಜ್ಯೋತಿಯು ನೀನೇ ಇವರಿಗೆಲ್ಲರೂ ಲೇಸನು ಬಯಸುವ ಕರುಣಾಮೂರ್ತಿಯು ನೀನು ಇವರಿಗೆಲ್ಲರೂ ಲೇಸನು ಬಯಸುವ ಕರುಣಾಮೂರ್ತಿಯು ನೀನು ಮಾನವ ಸಸಿಗೆ ಜ್ಞಾನದ ನೀರನು ಎದೆಯ ದೇವನು ನೀನು ಮಾನವ ಸಸಿಗೆ ಜ್ಞಾನದ ನೀರನು ಎದೆಯುವ ದೇವನು ನೀನು ಶಿವಗಣವಿಯೋ ಶಿವರಾತ್ರೀಶ ಧನುಷನವೇಯೋ ಶಿವರಾತ್ರೀಶ ಹರುಷವತಾರೋ ಶಿವರಾತ್ರೀಶ ಹರುಷವತಾರೋ ಶಿವರಾತ್ರೀಶ ಶಿವರಾತ್ರೀಶ ಶಿವರಾತ್ರೀಶ
ಹರಿಷಡ್ವರ್ಗದ ನಾಶ ನಿನ್ನಯ ಘೋಷಣ ಮಾತ್ರದಿ ಸಿಗುವುದು ಹರಿಷಡ್ವರ್ಗದ ನಾಶ ನಿನ್ನಯ ಪಾದದ ಧೂಳಿದು ಸೋಂಕಿದ ತಾಣವೇ ನಿಜ ಕೈಲಾಸ ನಿನ್ನಯ ಪಾದವ ಸೋಂಕಿದ ತಾಣವೇ ನಿಜ ಕೈಲಾಸ ದರುಶನವೇಯೋ ಶಿವರಾತ್ರೀಶ ಹರುಷವತಾರೋ ಶಿವರಾತ್ರೀಶ 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 ಗುರುವೇ ಜಗದ್ಗುರುವೇ ಸುತ್ತೂರು ಶಿವರಾತ್ರೀಶ ಗುರುವೇ ಶಿವರಾತ್ರೀಶ್ವರ ಪ್ರಭುವೇ ಗುರುವೇ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬಂತೆ ಈ ಪವಿತ್ರವಾದ ಸುದಿನದಲ್ಲಿ ಗುರುವಿನ ಪಾದಸ್ಪರ್ಶ ಮಾಡಿದ ಕಾಪು ಸಿದ್ಧಲಿಂಗ ಸ್ವಾಮಿಯವರ ಈ ಪವಿತ್ರವಾದ ಐಕ್ಯಸ್ಥಳ ಪಾವನವಾಗಿ ಅವರು ಕೈಲಾಸವನ್ನು ಪಡ್ಕೊಂಡಿರುವಂತಹ ಸಂದರ್ಭದಲ್ಲಿ ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ತನುವ ಕೊಟ್ಟು ಗುರುವನೊಲಿಸಬೇಕು, ತನುವ ಕೊಟ್ಟು ಗುರುವನೊಲಿಸಬೇಕು, ಮನವ ಕೊಟ್ಟು ಲಿಂಗವನೊಲಿಸಬೇಕು, ಮನವ ಕೊಟ್ಟು ಲಿಂಗವನೊಲಿಸಬೇಕು, ಧನವ ಕೊಟ್ಟು ಜಂಗಮನೊಲಿಸಬೇಕು, ಧನವ ಕೊಟ್ಟು ಜಂಗಮನೊಲಿಸಬೇಕು. ಈ ತ್ರಿವಿಧವರಗು ಮಾಡಿ ಮರಿಯ ಪೂಜಿಸುವವರ ಮೆಚ್ಚ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನಹುದಯ್ಯ, ನೀನೊಲಿದರೆ ವಿಷವು ಅಮೃತವಯ್ಯ, ನೀನೊಲಿದರೆ ಸಕಲ ಪರಿಮಳಾಂತ ಇದಿಲಿಪ್ಪುದು ಕಾಣ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಮರ್ತ್ಯಲೋಕವೆಂಬುದು ಕರ್ಕಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಇಲ್ಲಿ ಸಲ್ಲದವರು, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ, ಕೂಡಲ ಸಂಗಮ ದೇವ,
ಕರಸ್ಥಲವಯ್ಯ ಕಾಯದ ಕೈಯಲ್ಲಿ ಕರಸ್ಥಲವಯ್ಯ ಪ್ರಾಣದ ಕೈಯಲ್ಲಿ ಜಂಗಮ ಸ್ಥಳವಯ್ಯ ಪ್ರಾಣದ ಕೈಯಲ್ಲಿ ಜಂಗಮ ಸ್ಥಳವಯ್ಯ ಕಾಯದ ಕೈಯಲ್ಲಿ ಕರಸ್ಥಲವಯ್ಯ ಭಯಭಾವ ಶಿವಲಿಂಗಾರ್ಚನೆಯ ಇವು ಭಯಭಾವ ಶಿವಲಿಂಗಾರ್ಚನೆಯ ಪರಮಾನಂದದ ಸುಖ ಸ್ಥಳವಯ್ಯ ಪರಮಾನಂದದ ಸುಖ ಸ್ಥಳವಯ್ಯ ಕಾಯದ ಕೈಯಲ್ಲಿ ಕರಸ್ಥಲವಯ್ಯ ಪ್ರಾಣದ ಕೈಯಲ್ಲಿ ಜಂಗಮ ಸ್ಥಳವಯ್ಯ ಕಾಯದ ಕೈಯಲ್ಲಿ ಕರಸ್ಥಲವಯ್ಯ ಕಾಯ ಭಕ್ತ ಪ್ರಾಣ ಜಂಗಮ ಕಾಯ ಭಕ್ತ ಪ್ರಾಣ ಜಂಗಮ ಕಾಯ ಭಕ್ತ ಪ್ರಾಣ ಜಂಗಮ ಆವುದು ಘನವೆಂಬೆ ಆವುದು ಕಿರಿದೆಂಬೆ ಆವುದು ಘನವೆಂಬೆ ಆವುದು ಕಿರಿದೆಂಬೆ ಕೂಡಲ ಸಂಗನ ಶರಣರು ಬಂದರೆ ಕೂಡಲ ಸಂಗನ ಶರಣರು ಬಂದರೆ ಉಪಚಾರಕ್ಕೆ ಹಿಂಬಿಲ್ಲವಯ್ಯ ಕಾಯದ ಕೈಯಲ್ಲಿ ಕರಸ್ಥಲವಯ್ಯ ಪರಮ ಪೂಜ್ಯರು ನಮ್ಮ ನಿಮ್ಮನ್ನೆಲ್ಲರನ್ನು ಕೂಡ ಆಶೀರ್ವದಿಸಿ ಮುಂದಿನ ಕಾರ್ಯಕ್ರಮಕ್ಕೆ ನಿರ್ಗಮಿಸಿ ಬರುವಂಥ ಸಂದರ್ಭದಲ್ಲಿ ಅವರ ಆಶೀರ್ವಾದ ಸದಾ ನಮಗೂ ನಿಮಗೂ ನಮ್ಮ ತಂಡಕ್ಕೆಲ್ಲರಿಗೂ ಕೂಡ ಇರಲಿ ಅಂತ ನಮ್ಮ ಕಾಪು ಸಿದ್ದವೀರಪ್ಪನವರ ಕುಟುಂಬ ವರ್ಗದವರ ಪರವಾಗಿ ಕಾರ್ಯಕ್ರಮಕ್ಕೆ ದಯಮಾಡಿ ಎಲ್ಲರೂ ಕುಳಿತು ನಮ್ಮ ಈ ಸುಗಮ ಸಂಗೀತ ರಂಗಗೀತೆಗಳ ಕಾರ್ಯಕ್ರಮವನ್ನು ದಯಮಾಡಿ ಎಲ್ಲರೂ ಕೂಡ ಕೇಳಿ ಆನಂದಿಸಿ ನಮ್ಮ ಸಿದ್ಧಲಿಂಗ ಸ್ವಾಮಣ್ಣನವರ ಆತ್ಮಕ್ಕೆ ಮೋಕ್ಷವನ್ನು ಕೈಲಾಸವನ್ನು ಬಯಸಬೇಕು ಅಂತ ಈ ಮೂಲಕ ಭಕ್ತಿಯಿಂದ ಈ ಪುಣ್ಯ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಪ್ರಾರಂಭಿಸ್ತಾ ಇರುವ ಸಂದರ್ಭದಲ್ಲಿ
ಯಾವ ಗುರುವಿನ ಸಾಕ್ಷಾತ್ಕಾರ ಪಡ್ಕೊಂಡಂತ ಅವರಿಗೆ ಭಗವಂತ ಮುಕ್ತಿಯನ್ನು ಕೊಡಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ಅವರಿಗೋಸ್ಕರವಾಗಿ ಸಮರ್ಪಿಸ್ತಾ ಅವರ ಒಂದು ಶ್ರದ್ಧಾಂಜಲಿ ಗೀತೆಯನ್ನು ಆಡ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಂದಕ್ಕೆ ಚಾಲನೆಯನ್ನು ಕೊಡೋಣ. ಕಾರ್ಯಕ್ರಮದಲ್ಲಿ ಹುಟ್ಟಿ ಕರ್ನಾಟಕದ ಕೀರ್ತಿಯ ಪಡೆದ ಕಾಪು ಸಿದ್ದಲಿಂಗ ಸ್ವಾಮಿಯವರೇ, ನಿಮಗೆ ಕೋಟಿ ನಮನಗಳು. ಜನಪ್ರಿಯ BS ಯಡಿಯೂರಪ್ಪನವರ ಆಪ್ತ ಸಹಾಯಕರಾಗಿ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಮಹಾಮಂಡಳಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ನಮ್ಮ ನಿಮ್ಮೆಲ್ಲರ ಮನೆಗೆದ್ದು ನಾಯಕರಾಗಿ ಸ್ವರ್ಗವನ್ನು ಕೈಲಾಸವನ್ನು ಪಡ್ಕೊಂಡಂತ ಇವರಿಗೆ ಕೋಟಿ ನಮನಗಳು. ಕುಟುಂಬ ವರ್ಗದವರು, ಕಾರ್ಯ ತೊಟ್ಟಿಮನೆ KC ಪುಟ್ಟಸ್ವಾಮಪ್ಪನವರ ಕುಟುಂಬ ವರ್ಗದವರು, ಮಕ್ಕಳು, ಸೊಸೆಯಂದರು, ಹೆಣ್ಣು ಮಕ್ಕಳು, ಅಳಿಯಂದರು, ಮೊಮ್ಮಕ್ಕಳು, ಅಪಾರವಾದ ಅಭಿಮಾನಿಗಳು, ಎಲ್ಲ ಹರಗುರು ಚರಮೂರ್ತಿಗಳ ಹಾರೈಕೆಯಿಂದ ಅವರಿಗೆ ಸ್ವರ್ಗವನ್ನ ಮೋಕ್ಷವನ್ನ ಭಗವಂತ ಕೊಡ್ಲಿ. 4 ಜನರ ಹೆಗಲಿನಲ್ಲಿ ಕಾರ್ಯಕ್ರಮದ ಬೀದಿಯಲ್ಲಿ ಯಾರಪ್ಪ ಮೆರವಣಿಗೆ ಸಿದ್ಧಲಿಂಗ ಸ್ವಾಮಿಯವರ ಮೆರವಣಿಗೆ, ಸಿದ್ಧಲಿಂಗ ಸ್ವಾಮಿಯವರ ಕೊನೆಗಳಿಗೆ. ಸಿದ್ಧಲಿಂಗ ಸ್ವಾಮಣ್ಣನವರೇ ಅಯ್ಯೋ ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗೆ ಜಾರಿತು ಒಳಗೆ ಸಮಂಬನವರ ಮನೆ ದೀಪ ಆರಿಹೋಯಿತಲ್ಲೋ ಓ ಶಿವನೇ ಸಿದ್ಧವೀರಪ್ಪನವರ ಮನೆ ದೀಪ ಆರಿಹೋಯಿತಲ್ಲೋ ಓ ಶಿವನೇ 4 ಜನರ ಹೆಗಲಿನಲ್ಲಿ ಕಾರ್ಯಕ್ರಮದ ಬೀದಿಯಲ್ಲಿ ಯಾರಪ್ಪ ಮೆರವಣಿಗೆ ನಮ್ಮ ಸಿಂಹಮಣ್ಣನವರ ಮೆರವಣಿಗೆ ಯಾರವ್ವ
ಕಾಪು ಸಿಂಹಮಣ್ಣನವರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಕಾಪು ಸಿಂಹಲಿಂಗ ಸ್ವಾಮಿಯವರೇ ಬಂಧು ಬಳಗವೆಲ್ಲ ಬಂದವರೇ ಬಹಳ ದುಃಖವಾಪಟ್ಟವರೇ ಕಾಪು ಸಿಂಹ ಸ್ವಾಮಿಯವರೇ ಅಯ್ಯೋ ಬಂಧು ಬಳಗವೆಲ್ಲ ಬಂದವರೇ ಬಹಳ ದುಃಖವಾಪಟ್ಟವರೇ ಹಾಲು ತುಪ್ಪವ ಎರೆದವರೇ ನಿಮ್ಮ ವರ್ಷದ ಪೂಜೆಯ ಮಾಡವರೇ ಹಾಲು ತುಪ್ಪವ ಎರೆದವರೇ ನಿಮ್ಮ ಒಂದು ವರ್ಷದ ಪೂಜೆ ಮಾಡವರೇ ನಾಲ್ಕು ಜನರ ಹೆಗಲಿನಲ್ಲಿ ಸ್ವಾಮಣ್ಣನವರ ಕೊನೆಗಳಿಗೆ ಯಾರಪ್ಪ ಮೆರವಣಿಗೆ ನಮ್ಮ ಸ್ವಾಮಣ್ಣನವರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಕಾಪು ಸಿಂಹ ಸ್ವಾಮಣ್ಣನವರೇ ಬಿರುಬಲ್ಲಕ್ಕಿ ಮೆರವಣಿಗೆ ಮರಳಿ ಬಾರದು ಊರೊಳಗೆ ಕಾಪು ಸಿಂಹ ಸ್ವಾಮಿಯವರೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಘನವೆತ್ತ ಮುಖ್ಯಮಂತ್ರಿಗಳಾಗಿದ್ದ BS ಯಡಿಯೂರಪ್ಪನವರ ಆಪ್ತ ಸಹಾಯಕರಾಗಿ, ಬರೀ ಆಪ್ತ ಸಹಾಯಕರಲ್ಲ, ಅವರ ಆರೋಗ್ಯ ಮತ್ತೊಂದು ಮಗದೊಂದು ಮನತನದ ಪ್ರತಿಯೊಂದರಲ್ಲೂ ಕೂಡ ತಮ್ಮ ಮಗನಂತೆ ಜೊತೆಯಲ್ಲಿದ್ದಂತ ನಮ್ಮ ಸಿದ್ಧಲಿಂಗ ಸ್ವಾಮಣ್ಣನವರು, ಕಾಪು ಸಿದ್ಧಲಿಂಗ ಸ್ವಾಮಣ್ಣನವರು ಅಂದ್ರೆ ಬಹಳ ಹೆಸರುವಾಸಿಯಾದವರು. ನಮ್ಮ BS ಯಡಿಯೂರಪ್ಪನವರ ಜೊತೆಯಲ್ಲಿ ಅನಂತ ವರ್ಷಗಳ ಕಾಲ ಅವರ ಆರೋಗ್ಯದಿಂದ ಪ್ರತಿಯೊಂದನ್ನು ಕೂಡ ನೋಡಿಕೊಳ್ತಿದ್ದವರು. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರವಾಸೋದ್ಯಮ ಮಹಾಮಂಡಲ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದವರು. ಮಲೈ ಮಾದೇಶ್ವರನ ಪ್ರಿಯ ಭಕ್ತರು, ಎಲ್ಲಕ್ಕಿಂತ ಹೆಚ್ಚಾಗಿ ಜಗದ್ಗುರುಗಳ ಪ್ರಿಯ ಭಕ್ತರು. ಸುತ್ತೂರು ಮಠದಿಂದ ಸುತ್ತೇಳು ಜಿಲ್ಲೆಗಳಲ್ಲೂ ಕೂಡ ಕೀರ್ತಿಯನ್ನು ಪಡೆದಂತ ಅವರು ನಮ್ಮ ಕಾಪು ಸಿದ್ಧಲಿಂಗ ಸ್ವಾಮಣ್ಣನವರು. ಇವತ್ತವರು ಸಹೋದರರು, ಬಂಧು ಬಳಗದವರು, ಎಲ್ಲಾ ನಮ್ಮ ನೆಚ್ಚಿನ ಕಲಾ ಬಳಗದವರೆಲ್ಲ ಇದ್ದಾರೆ. ಯಾಕೆಂದ್ರೆ 106 ನಾಟಕಗಳನ್ನು ಆಡಿಸಿದವರು ನಮ್ಮ ಸಿದ್ಧಲಿಂಗ ಸ್ವಾಮಣ್ಣನವರು. ಒಂದು ಚಪ್ಪಾಳೆ ಹೊಡೀರಿ. 106 ನಾಟಕಗಳು. ಆ ನಾಟಕಕ್ಕೆ ಅವರು ಸ್ಫೂರ್ತಿಯನ್ನು ಕೊಡ್ತಿದ್ದವರು, ಕಲಾವಿದರಿಗೆ ಸ್ಫೂರ್ತಿಯನ್ನು ಕೊಡ್ತಿದ್ದವರು. ಇವತ್ತವರು ಸ್ಮಾರಕದಲ್ಲಿದ್ದಾರೆ. ಭಗವಂತನಲ್ಲಿ 1 ವರ್ಷದ ಪುಣ್ಯ ದಿನವನ್ನ ಚಿರಶಾಂತಿಯನ್ನು ಮಾಡಿಸ್ಕೊಳ್ತಾ ಈ ತಂಪಾದ ವಾತಾವರಣದಲ್ಲಿ ಜಗದ್ಗುರುಗಳ ಪಾದವನ್ನ ಮೆಟ್ಟಿ ಇವತ್ತು ಈ ಶಿಲೆಯಿಂದ ಮಾಡಿರ್ತಕ್ಕಂಥ ಅವರ ಒಂದು ಸ್ಮಾರಕದಲ್ಲಿ ಇವತ್ತು ಆನಂದವಾಗಿ ಮಲಗಿದ್ದಾರೆ. ಅದಕ್ಕೆ ಹೇಳ್ತಾರೆ ಅವರನ್ನ ಭಗವಂತ ಮೋಕ್ಷವನ್ನು ಕೊಡ್ಲಿ ಅಂತ. ಸಿದ್ಧಲಿಂಗ ಸ್ವಾಮಣ್ಣನವರೇ
ಸರಿಯಾದ ಮರವನ್ನೇ ಕಡಿದೊಯ್ದ ಜವರಾಯ ನಾನು ಭೂಮಿಗೆ ಬಂದ ಸರಿಯಾದ ಮರವನ್ನೇ ಕಡಿದೊಯ್ದ ನಾಲ್ಕು ಜನರ ಹೆದರಿನಲ್ಲಿ ಕಾರ್ಯಾಗ್ರಾಮದ ಬೀದಿಯಲ್ಲಿ ಯಾರ ಮೆರವಣಿಗೆ ನಮ್ಮ ಕಾಪು ಸಿಂಹಮಣ್ಣನ ಮೆರವಣಿಗೆ ಯಾರ ಮೆರವಣಿಗೆ ನಮ್ಮ ಸಿಂಹಮಣ್ಣನವರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಸಿದ್ಧಲಿಂಗಮ್ಮನವರೇ ಅಯ್ಯೋ ಇವತ್ತು ಈ ಶುಭ ಸಂದರ್ಭದಲ್ಲಿ ಮಳರಾಯನು ಕೂಡ ಅವಕಾಶ ಕೊಟ್ಟು ನೋಡಿ ಇಂಥ ಪುಣ್ಯ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೋರಿ ಇವತ್ತು ನಾನಾ ಭಾಗಗಳಿಂದ ಜಿಲ್ಲೆಗಳಿಂದ ಕಲಾವಿದರುಗಳೆಲ್ಲರೂ ಕೂಡ ಇವತ್ತಿಲ್ಲಿಗೆ ಆಗಮಿಸಿರುವ ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನ ಭಕ್ತಿಯಿಂದ ಪೂಜೆ ಮಾಡಿ ಇವತ್ತು ಜಗದ್ಗುರುಗಳು ಮುಂದೆ ಹೊರಟಿದ್ದಾರೆ. ನಾವೆಲ್ಲರೂ ಕೂಡ ಪುಣ್ಯವಂತರಾಗಿ ಇವತ್ತು ಅವರ ಕೈಲಾಸ ಧಾಮದಲ್ಲಿ ಎಲ್ಲರೂ ಕೂಡ ಕುಳಿತಿದ್ದೀವಿ. ಸ್ವಲ್ಪ ಹೊತ್ತು ನಾವೆಲ್ಲ ಕುಳಿತು ಇವತ್ತು ಅವರಿಗೆ ಮೋಕ್ಷವನ್ನು ಕೈಲಾಸವನ್ನು ಕೊಟ್ಟು ಕಾಪಾಡುವಂತ ಹಿಂದೆ 100 ಜನ ಓಡಾಡ್ತಿದ್ವು. ಅವ್ರ ಮುಂದುಗಡೆ ಬಿಟ್ಟುಕೊಂಡು ಹಿಂದುಗಡೆ 100 ಜನ ಓಡ್ತಿದ್ವು. ಇವತ್ತು ಅವರಿಲ್ಲ. ಇವತ್ತು 100 ಜನ ಅವರನ್ನ ನೆನೆಸ್ಕೊಳ್ಳುವಂತಹ ದಿನ ಇವತ್ತು. ಈ ಒಂದು ದುಃಖವಾದ ದಿನ. ಇವತ್ತು ಈ ದುಃಖದ ದಿನದಲ್ಲಿ ಪ್ರಥಮ ವರ್ಷದ ಪುಣ್ಯ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಆ ಭಗವಂತ ಅವರಿಗೆ ಮೋಕ್ಷವನ್ನು ಕೊಡಲಿ ಅಂತ ಈ ಪುಣ್ಯ ಕಾರ್ಯಕ್ರಮ ನಮ್ಮ ಮುದ್ದು ಮಲೈಮಾದೇಶ್ವರ ಕಲಾ ಸಂಘ ಮತ್ತು ನಾದ ಸಂಗಮ ತಂಡದವರ ವತಿಯಿಂದ ಈ ರಂಗಗೀತೆ ಸುಗಮ ಸಂಗೀತ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಸ್ವಲ್ಪ ಹೊತ್ತು ವಿರಮಿಸಿ ಕುಳಿತು ಈ ಸ್ಥಳದಲ್ಲಿ ಇವತ್ತು ನಮ್ಮ ಸಿದ್ಧಲಿಂಗ ಸ್ವಾಮಣ್ಣವರಿಗೆ ನಾವೆಲ್ಲ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೋಬೇಕು. ಎಲ್ಲರೂ ಕೂತು ಇವತ್ತು ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಾವು ಯಾವತ್ತೂ ಇಲ್ಲಿಗೆ ಬರಲ್ಲ. ಇವತ್ತು ಸಿಕ್ಕಿರುವಂತ ಅವಕಾಶದಲ್ಲಿ ಇವತ್ತು ಅವರ ದಿನವನ್ನು ನಾವು ಸ್ವಲ್ಪ ಹೊತ್ತು ಆಚರಣೆ ಮಾಡಿ ಒಂದು ಗೀತೆಯನ್ನ ನಮ್ಮ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಆದಂತ ಇವ್ರನ್ನೆಲ್ಲ ಬೆಳೆಸಿದಂತ ಅವರು ನಮ್ಮ ಸಿದ್ಧಲಿಂಗ ಸ್ವಾಮಣ್ಣನವರು ಅನಂತವಾದ ಉತ್ತುಂಗ ಶಿಖರಕ್ಕೆ ತೆಗೆದುಕೊಂಡು ಹೋದವರು. ಇವತ್ತು ಅವರಿಲ್ಲ. ಅವರ ನೆನಪಿಗಾಗಿ ಒಂದು ಪುಣ್ಯ ಕಾರ್ಯಕ್ರಮ ಅವರ ಸಹೋದರನ ಒಂದು ಭಕ್ತಿ ಗೀತೆಯನ್ನು ಕೇಳುತ್ತಾ ನಮ್ಮ ಕಾರ್ಯಕ್ರಮ ಮುಂದುವರಿಸೋಣ. ಎಲ್ಲರಿಗೂ ನಮಸ್ಕಾರ. ಪ್ರಥಮ ವರ್ಷದ ಕಾಪು ಸಿದ್ಧಲಿಂಗಸ್ವಾಮಿ ಅಣ್ಣವರ ಕಾರ್ಯಕ್ರಮ ಇದು 12ನೇ ಅಮಾವಾಸ್ಯೆ ಕಾರ್ಯಕ್ರಮ. ಸುತ್ತೂರು ಸ್ವಾಮೀಜಿಯವರು ಅಮಾವಾಸ್ಯೆ ದಿನ ಬರೋಕ್ಕಾಗೋದಿಲ್ಲ, ಅಮಾವಾಸ್ಯೆ ಹಿಂದಿನ ದಿನ ಮಾಡ್ಕೊಳ್ಳೋಣ ಅಂತ ಹೇಳಿದ ಒಂದು ಕಾರಣದಿಂದ ಅಮಾವಾಸ್ಯೆ ಹಿಂದಿನ ದಿನವೇ ಈ ಕಾರ್ಯಕ್ರಮನೀಗ ನೆರವೇರಿಸಿದ್ದೀವಿ. ಅನೇಕ ಕಾಪು ಸಿದ್ಧಲಿಂಗಸ್ವಾಮಿಯವರ ಬಂಧು ಬಳಗ, ಅನೇಕ ಕಲಾವಿದರುಗಳು ಇನ್ನೂ ಬರಬೇಕಿತ್ತು. ಮಳೆಯ ಅಭಾವದಿಂದ ಬರೋಕ್ಕಾಗಿಲ್ಲ. ಆದ್ದರಿಂದ ಈ ಎಲ್ಲ ಕಲಾವಿದರುಗಳಿಗೂ ಮತ್ತು ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ಮೈಸೂರು ಜಿಲ್ಲೆಯ ಎಲ್ಲ ಜನತೆಗೂ ಮತ್ತು ನಾವು ಎಲ್ಲಿ ಕಾಪು ಸಿದ್ಧಲಿಂಗಸ್ವಾಮಿ ಅವ್ರು ಕಾಣ್ತೀವಿ ಅಂದರೆ ನೀವು ಬಂದಿದ್ದೀರಲ್ಲ, ನಿಮ್ಮ ಮುಖದಲ್ಲಿ ನಾವು ಕಾಣ್ತಾ ಇದ್ದೀವಿ ಬಂಧುಗಳೇ, ಅಷ್ಟೇ. ಈ ಕಾರ್ಯಕ್ರಮ ಏನೂ ಅಲ್ಲ, ನಿಮ್ಮ ಮುಖದಲ್ಲಿ ಕಾರ್ಯಕ್ರಮ ಕಾಣ್ತಾ ಇದ್ದೀವಿ ಬಂಧುಗಳೇ. ಇನ್ನೇನು ನಮ್ಮ ಕಲೆ ಹೇಳೋಕ್ಕಾಗ್ತಾ ಇಲ್ಲ. ಹುಟ್ಟೋದು ಆಕಸ್ಮಿಕ, ಸಾವು ಖಚಿತ ಅಂತ ಕಾಪು ಸಿದ್ಧಲಿಂಗಸ್ವಾಮಿ ಅವರು ಪ್ರತಿ ವರ್ಷವೂ ಪ್ರತಿಯೊಂದು ಭಾಷಣದಲ್ಲೂ ಹೇಳ್ತಾಯಿದ್ರು ಬಂಧುಗಳೇ. ಎಲ್ಲ ಒಂದಿನ ಏನೇ ಮಾಡಿದ್ರು, ಏನೇ ಗಳಿಸಿದ್ರು, ಏನೇ ಇದ್ದರೂ ಉಳಿಸ್ಕೊಳಕ್ಕಾಗಲ್ಲ. ಆರೋಗ್ಯ ಯಾವುದಾದ್ರೂ ಕಾಪಾಡ್ಕೊಳ್ಳೋಕ್ಕೆ ಸರಿಯಾಗಿ ಆಗಲಿಲ್ಲ ಅಂದರೆ ಎಲ್ಲರಿಗೂ ಒಂದಿನ ಹಿಂಸೆ ಆಗುತ್ತೆ ಬಂಧುಗಳೇ. ಆದಷ್ಟು ಬೇಗ ಆರೋಗ್ಯದಲ್ಲೆಲ್ಲ ಗಮನ ಕೊಡಬೇಕು ಅಂತ ಹೇಳ್ಕೊತಾ ಇದ್ದೀನಿ. ಆ ಮಲೆಮಹದೇಶ್ವರನಿಗೆ ಕಾರ್ಯಸಿದ್ದೇಶ್ವರ ಸ್ವಾಮಿನ ಬೇಡ್ಕೋತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಬಂಧುಗಳೇ. ಎಲ್ಲರಿಗೂ ನಮಸ್ಕಾರ.
ಬಾರೋ ಕರುಣೆಯ ತೋರೋ ಕರುಣಿಸಿ ಬಾರೋ ಕರುಣೆಯ ತೋರೋ ಭಕ್ತರ ಕಾಪಾಡಲು ನೀ ಮೊರೆಯನ್ನು ಕೇಳಲು ಮಾದೇವ ಪಾಲಯ ನೀ ದರುಗಣವ ನೀಡಯ ಕರುಣಿಸಿ ಬಾರೋ ಕರುಣೆಯ ತೋರೋ ಕರುಣಿಸಿ ಬಾರೋ ಕರುಣೆಯ ತೋರೋ ಭಗತನ ಕಾಪಾಡಲು ನೀ ಮಾದೇವ ಬಾದಯ ನೀ ದರುಗಣವ ನೀಡಯ ನಿನ್ನನ್ನು ಕಾಣುವ ಆಸೆಯನ್ನು ಕಾಣೆ ನಾನು ಏಕೆಂದು ನಿನ್ನನ್ನು ಕಾಣುವ ಆಸೆಯನ್ನು ಕಾಣು ನಾನು ಏಕೆಂದು ಮೋಹನಗಿರಿಯವನೇ ಮುದ್ದು ಮಾದೇವನೇ ಎದ್ದು ನೀವಾದಯ ಮುದು ಮಾದೇವನೇ ಎದ್ದು ನೀವಾದಯ ದೇವ ನೀನಗೋಳಯ ಕರುಣಿಸಿ ಬಾರೋ ಕರುಣೆಯ ತೋರೋ ಕರುಣಿಸಿ ಬಾರೋ ಕರುಣೆಯ ತೋರೋ ಭಗತನ ಕಾಪಾಡಲು ಮೊರೆಯನ್ನು ಕೇಳಲು ಮಾದೇವ ಬಾದಯ ನೀ ದರುಗಣವ ನೀಡಯ ಕರುಣಿಸಿ ಬಾರೋ ಕರುಣೆಯ ತೋರೋ
ಈಗ ಕಲಾವಿದರುಗಳಿಂದ ಯಾರು ಬೇಜಾರು ಮಾಡ್ಕೋಬಾರ್ದು. ಒಬ್ಬರಾದ್ಮೇಲೆ ಒಬ್ಬರು ಬಂದು ನೀವು ಬಂದು ತಾಳ್ಮೆಯಿಂದ ಆಡಿದ್ರೆ ಕಾಪು ಸಿದ್ಧಲಿಂಗ ಸ್ವಾಮಿ ಅವರಿಗೆ ಒಂದು ಆತ್ಮಕ್ಕೆ ಶಾಂತಿ ಸಿಕ್ಕೋದು ಇವತ್ತು. ಅದರಿಂದ ಎಲ್ಲ ಬಂದು ಯಾರು ಬೇಜಾರು ಮಾಡ್ಕೋಬೇಡಿ, ನಿಧಾನವಾಗಲಿ ಬಂದು ಸ್ವಾಮಿಯವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ತಾವೆಲ್ಲ ಬಂದು ಆಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಬಂಧುಗಳೇ. ದುಃಖದಲ್ಲೂ ನೊಂದು ಭಗವಂತನ ಮಲೆಮಾದೇಶ್ವರನ ಒಂದು ಗೀತೆಯನ್ನು ಹಾಡಿ ನಮ್ಮ ಕಾಪು ಸಿದ್ದವೀರಪ್ಪನವರು ಈ ಕಾರ್ಯಕ್ರಮದಲ್ಲಿ ತಮ್ಮ ದುಃಖವನ್ನು ವ್ಯಕ್ತಪಡಿಸಿಕೊಂಡಿದ್ದಾರೆ. ಅವರಿಗೆ ಅವರ ನೋವು ಎಷ್ಟಿರಬಹುದು ಅಂತ ಅವ್ರಿಗೆ ಗೊತ್ತು, ಅವರ ಕುಟುಂಬದವ್ರಿಗೆ ಗೊತ್ತು. ಬೆಲೆ ಕಟ್ಟಲಾಗದಂಥ ಒಂದು ಮಾಣಿಕ್ಯವನ್ನು ಕಳ್ಕೊಂಡಾಗ ಅದರ ನೋವು ಮಾಣಿಕ್ಯದ ಮಾಲೀಕನ ಗೊತ್ತಾಗುತ್ತಂತೆ. ಹಾಗೆ ನಾವೆಲ್ಲರೂ ಕೂಡ ಆ ಮಾಣಿಕ್ಯವನ್ನು ಕಳ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಸನ್ನಿಧಾನದಲ್ಲಿ ಒಂದು ದುಃಖಮಯವಾದ ಪುಣ್ಯ ಕಾರ್ಯಕ್ರಮ ನೋಡಿ ಜಗದ್ಗುರುಗಳು ಬಂದು ಹೋಗುವ ತನಕ ಒಂದು ಚೂರು ಬಿಸಿಲಿಲ್ಲದೆ ಇವತ್ತು ತಂಪಾದ ವಾತಾವರಣದಲ್ಲಿ ಇವತ್ತು ಅವರಿಗೆ ಸ್ವರ್ಗವನ್ನ ಮೋಕ್ಷವನ್ನು ಬಯಸುವಂತಹ ಸಂದರ್ಭದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ರಂಗಗೀತೆಗಳ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ನಮ್ಮ ನಂದೀಶ್ ಅವರ ಹೊಸಕೋಟೆ, ನಮ್ಮ ನಂಜಪ್ಪಣ್ಣನವರು ಮತ್ತು ನಮ್ಮ ಪರ್ವತಪ್ಪನವರು ಮತ್ತು ಮೂಡಳ್ಳಿ ಮಾದಪ್ಪನವರು ಮತ್ತು ಪುರುಷೋತ್ತಮರವರು ನಂಜದೇವನಪುರ, ಸೋನಹಳ್ಳಿ ಶಿವಣ್ಣನವರು ಎಲ್ಲರೂ ಕೂಡ ಅಲ್ಲಿದ್ದಾರೆ. ಅವರೊಬ್ಬೊಬ್ಬರನ್ನು ಕೂಡ ಪರಿಚಯ ಮಾಡಿ ಇವತ್ತು ನಮ್ಮ ಸಿದ್ಧಲಿಂಗ ಸೋಮಣ್ಣನವ್ರಿಗೋಸ್ಕರವಾಗಿ ನಾವು DYSP ಶಿವಬಸಪ್ಪನವರು ಎಲ್ಲಿ ಕೂತವ್ರೆ, ಎಲ್ಲರೂ ಕೂಡ ಒಬ್ಬೊಬ್ಬರು ಒಂದೊಂದು ಗೀತೆಯನ್ನು ಹಾಡೋದ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಭಗವಂತನ ಈ ಪುಣ್ಯ ಕಾರ್ಯಕ್ರಮಕ್ಕೆ ಭಾಗಿಯಾಗೋಣ. ನಮ್ಮ ಹೊಸಕೋಟೆ ನಂದೀಶ್ ಅವರಿಂದ ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನು ಕೊಡೋಣ. ಹಲೋ 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 ಎಲ್ಲ ಶರಣರೇ, ಈ ಒಂದು ದಿವಸ ದುಃಖಮಯ ಹಾಗೂ ಆನಂದಮಯ. ಶ್ರೀ ಶಿವಕುಮಾರ ಶಾಸ್ತ್ರಿಗಳವರ ನಮಸ್ಕರಿಸಿ ಈ ಒಂದು ಗೀತೆಯನ್ನ ನಿಮಗೆ ಪ್ರಸ್ತುತಪಡಿಸ್ತೇವೆ. ಹಲೋ ಒಳ್ಳಿತು ಮಾಡು ಮನ್ಸ ಇರೋದು 3 ದಿವಸ, ಒಳ್ಳಿತು ಮಾಡು ಮನ್ಸ ಇರೋದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಎಣ್ಣೆನ್ನುತ್ತಾರ, ಮಣ್ಣಾಗ ಉಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳ್ಳಿತು ಮಾಡು ಮನ್ಸ ನೀನಿರೋದು 3 ದಿವಸ, ಒಳ್ಳಿತು ಮಾಡು ಮನ್ಸ ನೀನಿರೋದು 3 ದಿವಸ. ಮೂರು ದಿನದ ಸಂತೆ ನಗು ನಗುತ್ತ ಬಾಳಬೇಕು, 3 ದಿನದ ಸಂತೆ ನಗು ನಗುತ್ತ ಬಾಳಬೇಕು. ದೇಶವೆಂಬಂತೆ ನೀ ಸುತ್ತು ಹಾಕಬೇಕು, ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ, ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗಿ ಮ್ಯಾಗೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಬರಲು ಏನು ತಂದೆ
ಬರದು ಏನು ಹಿಂದೆ ಒಳಿತು ಮಾಡು ಮನಸ ನೀಗಿರೋದು 3 ದಿವಸ ಒಳಿತು ಮಾಡು ಮನಸ ನೀಗಿರೋದು 3 ದಿವಸ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ ನಾನು ನಾನು ಎಂದು ಮೆರೆಯಬೇಡ ಮೂಢ ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ ನಾನು ನಾನು ಎಂದು ತೆರೆಯಬೇಡ ಮೂಢ ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ ದೇಶವೆಂಬ ವಿಷವ ಸುರಿಯಬೇಡ ಮೂಢ ಪ್ರೀತಿ ಅಮೃತವ ಸವಿದು ನೋಡ ಅತಿ ಸ್ವರ್ಗ ಕೇಳ ಮಧುಜನಾಗಿ ಬಾಳ ಒಳಿತು ಮಾಡು ಮನಸ ನೀಗಿರೋದು 3 ದಿವಸ ಒಳಿತು ಮಾಡು ಮನಸ ನೀಗಿರೋದು 3 ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಎಣ್ಣ ಅನ್ನುತ್ತಾರ ಮಣ್ಣಾಗ ಹೂಳುತ್ತಾರ ಕಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮನಸ ನೀಗಿರೋದು 3 ದಿವಸ ಒಳಿತು ಮಾಡು ಮನಸ ನೀಗಿರೋದು 3 ದಿವಸ ಧನ್ಯವಾದ ಧನ್ಯವಾದ mau kata nali lah, kalau orang tak kalau dia
ರಂಗಗೀತೆ ನಮ್ಮ ಗೆಜ್ಜಗಳಿ ನಂಜಪ್ಪನವರಿಂದ. ಸುತ್ತೂರು ನಾಗೇಶ್ ಅವರು, ತಾಯಿಯವರು ಕೃಪಾ ಅವರು, ಹಿರಿಯ ಕಲಾವಿದರುಗಳು ದಯಮಾಡಿ ಹಿಂದ್ಗಡೆ ಬರಬೇಕು. ಬನ್ನಿಪ್ಪ ವಿಜಿ ಬನ್ನಿ. नमः शिवाय ओम नमः शिवाय नमः ओम जंगमाय जगद्गुरुवे नमः नागभूषण गणपति नागभूषण गणपति
ನಂಜಪ್ಪನವರಿಗೆ ಧನ್ಯವಾದಗಳು. ಮುಂದಿನ ರಂಗಗೀತೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳು, ಯುವ ನೇತಾರರು, ನಮ್ಮ ಆತ್ಮೀಯ ಗೆಳೆಯರಾದಂತಹ ಲೋಹಿತ್ ದೊರಸ್ವಾಮಿರವರಿಂದ. ಭಕ್ತ ಪ್ರಹ್ಲಾದ ನಾಟಕದ ಹಿರಣ್ಯಕಶಿಪಿನ ಒಂದು ಗೀತೆ. ಸಮಾಧಾನ ತಂದುಕೋ ಅಮ್ಮ, ಸಮಾಧಾನ ತಂದುಕೋ ಅಮ್ಮ. ನೀನು ಯಾರು? ಕಶ್ಯಪ ಋಷಿಯ ಧರ್ಮ ಪತ್ನಿ, ಧರ್ಮಶಾಸ್ತ್ರಗಳನ್ನು ಅರಿತವಳು, ಲೋಕ ವಿಚಾರಗಳನ್ನು ತಿಳಿದವಳು. ಅಜ್ಞಾನಿಗಳಂತೆ ನೀನು ಕಣ್ಣೀರು ಹಾಕುವುದು, ಹುಟ್ಟಿದವನು ಸಾಯಲೇಬೇಕೆಂಬ ವೇದನೆಯ ಮನೆಗೆ ತಿಳಿಯದೆ ತಾಯಿ. ಸಾವು ದೇಹಕ್ಕೆ ಹೊರತು ಆತ್ಮಕಲ್ಲ. ನನ್ನ ತಮ್ಮ ಸಾಮಾನ್ಯನಲ್ಲ, ಅವನನ್ನು ಎದುರಿಸುವ ವೀರರು ಧೀರರು ಚತುರ್ದಶ ಪೂನಗಳಲ್ಲಿ ಯಾರಿಲ್ಲರಿತಿ. ಆ ಹರಿ ಕೇವಲ ಹಂದಿಯ ವೇಷಧಾರಿಯಾಗಿ ಬರಬೇಕಾಗಿತ್ತು. ಅಂತಹ ಮಹಾವೀರನನ್ನೇ ಹೆತ್ತ ನೀನು ಹೇಗೆ ದಿಕ್ಕೆಟ್ಟವಳಂತೆ ಹೇಳುವುದೇ? ನನ್ನನ್ನು ನೋಡು, ನನ್ನನ್ನು ನೋಡು, ನನ್ನನ್ನು ನೋಡು. ಸಹೋದರನ ಸ್ವರ್ಗಾರೋಹಣದಿಂದ ಅದೆಷ್ಟು ಆನಂದ ಪಡುತ್ತಿದ್ದೇನೆ. ಆನಂದ, ಮಹದಾನಂದ, ಸಹೋದರನ ಸ್ವರ್ಗಾರೋಹಣದಿಂದ ಆನಂದ. ಸಹೋದರ ಹಿರಣ್ಯಾಕ್ಷ, ಅದಾವ ವಿಷಯಗಳಲ್ಲಿ ನನಗಾಗಿ ಪ್ರಾಣವನ್ನೇ ಬಲಿಕೊಟ್ಟು ದಿಗ್ವಿಜಯ ಸಾಧಿಸುತ್ತೇನಿದ್ದೀಯ. ವಿಶ್ವದ ಅದಾವ ಮಹಾಶಕ್ತಿ ಎದುರಾದರೂ ಒಟ್ಟಡಗಿಸುತ್ತೇನೆಂಬ ದಿಟ್ಟತೋಣಿ ಆಡಿದ ನಿನ್ನಂತಹ ಪೌರುಷವಂತನನ್ನು ಕೇವಲ ಒಂದು ಹಂದಿಯು ಕೊಂದು ಹಾಕಿತು ಎಂದರೆ ಹೇಳಿ ಹರಿಗೆ ಬಿಡುವೆನೆ ನಾನಿಲ್ಲ, ಹರಿಗೆ ಬಿಡುವೆನೆ ನಾನಿಲ್ಲ. ಮಾಯಗಾರನೆ ಮೋಸಗಾರನೆ, ಮಾಯಗಾರನೆ ಮೋಸಗಾರನೆ, ಬಿಡುಗನೆ ಹದಮನೆ ತೊರುಳನೆ ಭಗವನ್. ಹೇಳಿ ಹರಿಗೆ ಬಿಡುವೆನೆ ನಾನಿಲ್ಲ. ನನ್ನ ತಮ್ಮನ ಕೊಂದೆಯ ಪಾದಕ್ಕೆ ಈ ಭುವನ ಸಿಂಹನ ಕೆಣಕಿ ಬದುಕುವೆ ಏನೆಯ ವಂಚಕೆಯೇ. ಹಂದಿಯ ರೂಪದಿ ನನ್ನ ತಮ್ಮನ ಕೊಂದೆಯ ಪಾದಕ್ಕೆ ಈ ಭುವನ ಸಿಂಹನ ಕೆಣಕಿ ಬದುಕುವೆ ಏನೆಯ ವಂಚಕೆಯೇ. ಗಂಡಸ ಕಾರಣ ರಂಗಕ್ಕೆ ಎದುರಾಗೋ ನೀ ಯುದ್ಧಕ್ಕೆ, ಎದುರಾಗೋ ನೀ ಯುದ್ಧಕ್ಕೆ. ಹಲವು ಮುರಿಯುವೆ ಉದರ ಬಗೆಯುವೆ ಕರುಳ ಮಾಲಿಯ ಮಾಡಿಕೊಳ್ಳು. ಹಲವು ಮುರಿಯುವೆ ಉದರ ಬಗೆಯುವೆ ಕರುಳ ಮಾಲಿಯ ಮಾಡಿಕೊಳ್ಳು. ಹೇಳಿ ಹರಿಯ ಬಿಡುವೆನೆ ನಾನು. ಮಾಯಗಾರನೆ ಮೋಸಗಾರನೆ, ಮಾಯಗಾರನೆ ಮೋಸಗಾರನೆ, ಬಿಡುಗನೆ ಹದಮನೆ ಧರುಳನೆ ಭಗವನೆ. ಹೇಳಿ ಹರಿಯ ಬಿಡುವೆನೆ ನಾನು, ಬಿಡುವೆನೆ ನಾನಿಲ್ಲ, ಬಿಡುವೆನೆ ನಾನಿಲ್ಲ, ಬಿಡುವೆನೆ ನಾನಿಲ್ಲ. ಧನ್ಯವಾದಗಳು. ಮುಂದಿನ ಗೀತೆಯನ್ನ ಹಿರಿಯ ಕಲಾವಿದರಾದ ಮುಳ್ಳೂರು ಪಾರ್ವತಪ್ಪನವರಿಂದ. ಎಲ್ಲರಿಗೂ ನಮಸ್ಕಾರ. ಕಾಪು ಸಿದ್ಧಲಿಂಗಸ್ವಾಮಿಯವರ ಮೊದಲನೇ ವರ್ಷದ ಪುಣ್ಯ ಆರಾಧನೆಯ ಕಾರ್ಯಕ್ರಮದಲ್ಲಿ ಸಿದ್ವೀರಪ್ಪನವರು ನಮ್ಮನ್ನು ಕಲಾವಿದರನ್ನೆಲ್ಲ ಸೇರಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಕೇಳಿಕೊಂಡು ನಾವೆಲ್ಲ ಬಂದಿದ್ದೀವಿ. ಕಾಪು ಸಿದ್ಧಲಿಂಗಸ್ವಾಮಿಯವರಿಗೂ ಚಿರಶಾಂತಿಯನ್ನು ಕೋರಲಿ ಅಂತ, ಹಾಗೂ ಸಿದ್ವೀರಪ್ಪನವ್ರಿಗೆ ಆಯುಷು ಆರೋಗ್ಯ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಈಗ ಭಕ್ತ ಪ್ರಹ್ಲಾದ ನಾಟಕದಲ್ಲಿ ಹಿರಣ್ಯಾಕ್ಷ ಮತ್ತು ಸಹೋದರರಂತ ಕಶ್ಯಪ ಇಬ್ಬರು ದರ್ಬಾರ್ನಲ್ಲಿ ವಾಗ್ವಾದ ನಡೀತಿರುತ್ತೆ. ಆ ಸೀನನ್ನು ಮಾಡಿ ಆಮೇಲೆ ಆಡೋಣ. ಅಣ್ಣ, ನಿನ್ನ ಪ್ರತಾಪಕ್ಕೆ ಎದುರಿಲ್ಲ, ನಿನ್ನ ಸಾಹಸ
ನನಗೆ ತೃಪ್ತಿ ಇಲ್ಲ. ಏಕೆ ಏಕೆ ಹಿರಣ್ಯಾಕ್ಷ? ಸಪ್ತ ಪಾತಾಳಗಳು ನಿನ್ನ ಪಾದದಡಿಯಲ್ಲಿರಬೇಕು. ಓಹೋ, ನಮ್ಮ ಪಾದದಡಿಯಲ್ಲಿ 3 ಲೋಕಗಳು ನಿನ್ನ ಮುಷ್ಟಿಯಲ್ಲಿರಬೇಕು. ಓಹೋ, ನಮ್ಮ ಮುಷ್ಟಿಯಲ್ಲಿ. ಹೌದು ಹೌದು, ಆ ಸುರಲೋಕವೇ ಸತ್ತು ಬಿದ್ದಿರಬೇಕು. ಆ ಸುರಲೋಕವೇ ಸತ್ತು ಬಿದ್ದಿರಬೇಕು. ದಿಕ್ಪಾಲಕರು ನಮ್ಮ ಅರಮನೆಯ ದ್ವಾರಪಾಲಕರಾಗಿರಬೇಕು. ನಮ್ಮ ಅರಮನೆಯ ದ್ವಾರಪಾಲಕರು. ಹೌದು ಹೌದು, ಅಷ್ಟೇ ಅಲ್ಲ, ಕಾಮಧೇನುವಿನ ಕಡೆ ಕಾಲು ಚಾಚಿ ಕಲ್ಪವೃಕ್ಷದಡಿ ಮಲಗಿರುವ ನಿನ್ನನ್ನು ಆ ಶಚಿಪತಿಯು ಎದರಿ ಪೂಜಿಸಬೇಕು. ಎದರಿ ಪೂಜಿಸಬೇಕು, ಎದರಿ ಪೂಜಿಸಬೇಕು. ಅಪ್ಪಣೆ ಕೊಡಣ್ಣ, ನನ್ನ ಪ್ರಾಣವನ್ನಾದರೂ ಬಲಿಕೊಂಡು ಈ ಕಾರ್ಯವನ್ನು ಸಾಧಿಸುತ್ತೇನೆ. ಬೇಡ ಸಹೋದರ, ಬೇಡ. ನಿನ್ನ ಪ್ರಾಣಕ್ಕಿಂತ ಯಾವುದೂ ನನಗೆ ಹೆಚ್ಚಲ್ಲ. ನೀನೊಬ್ಬನಿದ್ದರೆ ಸಾಕು, 3 ಲೋಕಗಳೂ ಇದ್ದಾಗೆ. ಏಕಣ್ಣ, ನನ್ನ ಪರಾಕ್ರಮದ ಮೇಲೆ ನಿನಗೆ ಶಂಕೆಯೇ? ಸೃಷ್ಟಿಯೇ ಯಾವ ಮಹಾಶಕ್ತಿಯೇ ಎದುರಾದರೂ ಒಟ್ಟಡಗಿಸುವ ದಿಟ್ಟತನವಿದೆ ನನ್ನಲ್ಲಿ. ಅದನ್ನು ನಾನು ಬಲ್ಲೆ ಸಹೋದರ, ಬಲ್ಲೆ. ಉಗ್ರನಾದರೆ ಪ್ರಳಯ ರುದ್ರನ್ನೇ ನಡುಗಿಸಿ ಮೃತ ದೇವತೆಗೆ ಮೃತವಾಗಿ ವಿಜೃಂಭಿಸಬಲ್ಲ ಈ ಹಿರಣ್ಯಾಕ್ಷ. ಒಕ್ಕುತ್ತಿರುವ ಉತ್ಸಾಹವನ್ನು ತಡೆಯಬೇಡ. ಕಲನ ಉತ್ಸಾಹದಿಂದ ಕುಣಿಯುತ್ತಿರುವ ಈ ಕೈಗಳಿಗೆ ನಿರಾಶೆ ಮಾಡಬೇಡ. ಅಪ್ಪಣೆ ಕೊಡಣ್ಣ. ಬಲ ಸಹೋದರ, ಬಲ. ಮೆಚ್ಚಿದೆ. ದಾನವ ವೀರರು ಯಾರೇ ಆಗಲಿ, ತಪ್ಪು ಮಾಡಲಿ ಮಾಡದಿರಲಿ, ಒಪ್ಪಲಿ ಒಪ್ಪದಿರಲಿ, ಕಾಡಿಸು, ಪೀಡಿಸು, ಉನ್ಮತ್ತರನ್ನು ಖಂಡಿಸು, ಎದುರಾದವರನ್ನು ಸಂಹರಿಸು. ಹೋಗಿ ಬಾ ಸಹೋದರ, ಹೋಗಿ ಬಾ. ದಿಗ್ವಿಜಯಶಾಲಿಯಾಗಿ ಹಿಂದಿರುಗು. ಅಣ್ಣ, ನಿನ್ನ ದಿಟ್ಟ ನುಡಿಗಳಿಂದ ಹುಟ್ಟಿತು ಸುರರನ್ನು ಸುಟ್ಟು ಬಿಡುವ ದ್ವೇಷಾಗ್ನಿಯ ಜ್ವಾಲೆ ನನ್ನೆದೆಯೊಳಗೆ. ಬಿಡಲಾರೆ, ಬಿಡಲಾರೆ. ಆ ದಾನವ ವೈರಿಗಳನ್ನು ಎಂದಿಗೂ ಎಂದಿಗೂ ಬಿಡಲಾರೆ. ಹಾರಾಟ, ಬಲು ಹಾರಾಟ, ಹಾರಾಟ ನಿಲ್ಲಿಸುವೆ ವೈರಿ ಜನಗಳ. ಹಾರಾಟ, ಬಲು ಹಾರಾಟ, ಹಾರಾಟ ನಿಲ್ಲಿಸುವೆ ವೈರಿ ಜನಗಳ. ಕೆಟ್ಟಪುರದ ಹಟ್ಟಹಾಸ ಮೆಟ್ಟಿ ಮೆರಗನೀಗಲೇ, ಕೆಟ್ಟಪುರದ ಹಟ್ಟಹಾಸ ಮೆಟ್ಟಿ ಮೆರಗನೀಗಲೇ, ಪುರಲೋಕಕ್ಕೆ ದಾಳಿ ಹೋರಾಡುವನೀಗಲೇ. ಕೆಟ್ಟಪುರದ ಹಟ್ಟಹಾಸ ಮೆಟ್ಟಿ ಮೆರಗನೀಗಲೇ, ಪುರಲೋಕಕ್ಕೆ ದಾಳಿ ಹೋರಾಡುವನೀಗಲೇ. ಯಾರು ಸಾಟಿ ಇಲ್ಲ, ಎದುರು ಕೊಲ್ಲೋ ತೀರಲಿಲ್ಲ. ನಮಗಾರು ಸಾಟಿ ಇಲ್ಲ, ಎದುರು ಕೊಲ್ಲೋ ತೀರಲಿಲ್ಲ. ಕೊಡಿ ಕೊಡಿ ಹೊರಬಡಿಸಿ ಕೋಟೆಗಳ ತೊಳಿವೆನು. ಕೊಡಿ ಕೊಡಿಸಿ ಹೊರಬಡಿಸಿ ಕೋಟೆಗಳ ತೊಳಿವೆನು. ಹೋರಾಟ, ಹಲು ಹೋರಾಟ, ಹೋರಾಟ ನಿಲ್ಲಿಸುವೆ ವೈರಿ ಜನಗಳ. ಹೋರಾಟ ನಿಲ್ಲಿಸುವೆ ವೈರಿ ಜನಗಳ. ಹೋರಾಟ ನಿಲ್ಲಿಸುವೆ ವೈರಿ ಜನಗಳ. ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಮುಳ್ಳೂರು ಎಂ ಪಾರ್ವತಪ್ಪನವರು ಹಿರಿಯ ರಂಗಭೂಮಿ ಕಲಾವಿದರು, ಅವರಿಗೆ ಧನ್ಯವಾದಗಳು. ಮುಂದಿನ ಗೀತೆಯನ್ನ ನಿವೃತ್ತ ಡಿವೈಎಸ್ಪಿ ಅವರು, ಸಾಹಿತಿಗಳು, ಕಲಾವಿದರು ದಯಮಾಡಿ ಒಂದು ಗೀತೆಯನ್ನ ಹಾಡಬೇಕು. ದಯಮಾಡಿ ರಂಗಭೂಮಿ ಕಲಾವಿದರು ಮುಕ್ತ ಅವಕಾಶ ನಮ್ಮ ಕಾಪು ಸಿದ್ವೀರಪ್ಪನವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ತಾಯಿಯ ಸ್ವಯಂ ಪ್ರೇರಿತರಾಗಿ ಬಂದು ಹಾಡಿ ಎಲ್ಲರೂ ಕೂಡ ರಂಗಿಸಿ ಕಾಪು ಸಿದ್ಲಿಂಗ ಸ್ವಾಮಿ ಅವರ ಆತ್ಮಕ್ಕೆ ಶಾಂತಿ ಕೋರೋಣ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ನಾಗರಾಜ್, ನಾಗ, ಹಲೋ, ಶಿವಣ್ಣವರು, ಸಿದ್ಧಲಿಂಗ ಸ್ವಾಮಿಯವರ ಸುತ್ತೂರು ನಾಗರಾಜ್ ಅವರು ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುತ್ತಾ, ಇದು ನಾಟಕದ ಹಾಡಲ್ಲ, ಅದು ಹಾಡ್ತೀನಿ ಆಮೇಲೆ. ನಮ್ಮ ಕೊಡಸು ಹೊಸಕೋಟೆ ಪ್ರಭುಸ್ವಾಮಿ ಅವರು ಕೇಳಿದ್ರು, ನಾನೇ ಬರೆದಿರ್ತಕ್ಕಂಥ ಒಂದು ರೈತರ ಹಾಡನ್ನು ಕಳಿಸ್ಕೊಡಿ ಸರ್, ನಾವೆಲ್ಲಾದರೂ ಹಾಡಬೇಕು ಅಂತೇಳಿ ರೈತ ಗೀತೆ ನಾನು ಬರೆದಿರೋದು. ಕೋಟಿ ಕೋಟಿ ಜೀವಕ್ಕೆಲ್ಲ ಅನ್ನ ನೀಡುವಂಥವರೇ
ಓ ನನ್ನ ರೈತರೇ, ದೇಶದ ಪ್ರಭುಗಳೇ, ನಾಡಿನ ಕಣ್ಣುಗಳೇ, ನಲ್ಮೆಯ ಬಂಧುಗಳೇ,